ಇನ್ನು ಚಿಕ್ಕಬಳ್ಳಾಪುರದಿಂದ ರವಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರವಿ, ಚಿಕ್ಕಬಳ್ಳಾಪುರದ ಚಿತ್ರಣವನ್ನ ವಿವರಿಸೋದಾದ್ರೆ, ಯಾಕಂದ್ರೆ ಬಿಜೆಪಿಯಿಂದ ಸುಧಾಕರ್ ಇದ್ದಾರೆ, ಕಾಂಗ್ರೆಸ್ನಿಂದ ರಕ್ಷಾರಾಮಯ್ಯ ಇದ್ದಾರೆ, ನೇರ ಫೈಟ್ ಇದೆ. ಕ್ಷೇತ್ರದಾದ್ಯಂತ ಓಡಾಡಿದ್ದಾರೆ, ಬಹಳ ಭರ್ಜರಿ ಪ್ರಚಾರ ನಡೆಸಿದ್ದಾರೆ. ಆದ್ರೆ ಕ್ಷೇತ್ರದ ಮತದಾರರು ಯಾರ ಪರ ಅನ್ನುವಂತಹ ಕುತೂಹಲ ಬಹಳ ಜೋರಾಗಿದೆ. ನಾಳೆ ಮತದಾರನ ಒಪಿನಿಯನ್ ಏನು ಅನ್ನೋದು ಮತಪೆಟ್ಟಿಗೆಯಲ್ಲಿ ಭದ್ರ ಆಗುತ್ತೆ. ಇವತ್ತಿನ ಅಲ್ಲಿನ ಸಿಚುವೇಶನ್ ಯಾವ ರೀತಿ ಇದೆ ಅಂತ ವಿವರಿಸೋದಾದ್ರೆ. ವೀಣಾ, ಏನು ಅತಿ ಹೆಚ್ಚು ಗಮನ ಸೆಳೆದಿರುವ ಕ್ಷೇತ್ರಗಳ ಪೈಕಿ ಚಿಕ್ಕಬಳ್ಳಾಪುರ ಕೂಡ ಒಂದಾಗಿರುವಂಥದ್ದು. ಕಾಂಗ್ರೆಸ್ನಿಂದ ರಕ್ಷಾರಾಮಯ್ಯ ಹಾಗೂ ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಕೆ ಸುಧಾಕರ್ ನಡುವೆ ಸಾಕಷ್ಟು ಹಣಾಹಣಿ ನಡೀತಿರುವಂಥದ್ದು. ಈಗಾಗಲೇ ಭರ್ಜರಿ ಪ್ರಚಾರವನ್ನು ನಡೆದು ನಾಳೆ ಮತದಾನ ನಡೆಯುತ್ತಾ ಇದೆ. ಹೀಗಾಗಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಟ್ಟು 2326 ಮತಗಟ್ಟೆಗಳು ಬರಲಿದ್ದು, ಈಗಾಗಲೇ ಎಲ್ಲ ವ್ಯವಸ್ಥೆಗಳನ್ನು ಏನು ಚುನಾವಣಾ ಅಧಿಕಾರಿಗಳು ಕೂಡ ಮಾಡ್ತಾ ಇರುವಂಥದ್ದು. ಏನು ಪ್ರತಿ ವಿಧಾನಸಭಾ ಕ್ಷೇತ್ರವಾರು ಕೂಡ, ಅಂದರೆ ಈ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ 8 ವಿಧಾನಸಭಾ ಕ್ಷೇತ್ರಗಳು ಬರಲಿದ್ದು, ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೂ ಕೂಡ ಮತದಾನಕ್ಕೆ ಏನು ಎಲ್ಲ ಸಕಲ ಸಿದ್ಧತೆಗಳನ್ನ ಹಮ್ಮಿಕೊಳ್ಳಲಾಗ್ತಾ ಇದೆ. ಸಾಕಷ್ಟು ನೀವು ನೋಡ್ಬೋದು. ನಾನೀಗ ಚಿಕ್ಕಬಳ್ಳಾಪುರದ ಒಂದು ಅಂದರೆ ಚುನಾವಣಾ ಸಿದ್ಧತೆಗಳು ಮಾಡುವಂಥ ಜಾಗದಲ್ಲಿದ್ದೀನಿ. ಏನು ಚುನಾವಣಾ ಸಿಬ್ಬಂದಿ ಹೋಗೋದಕ್ಕೆ ಬಸ್ ವ್ಯವಸ್ಥೆಗಳು ಎಲ್ಲವನ್ನು ಕೂಡ ಮಾಡಲಾಗಿದೆ. ಅಂದರೆ ಒಂದು ರೂಟ್ಗೆ ಎಷ್ಟು ಪೋಲಿಂಗ್ ಸ್ಟೇಷನ್ ಬರ್ತದೆ, ಆ ಪೋಲಿಂಗ್ ಸ್ಟೇಷನ್ಗೆ ಒಂದು ಬಸ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈಗಾಗಲೇ ಚುನಾವಣಾ ನಿರತ ಸಿಬ್ಬಂದಿ ಎಲ್ಲರೂ ಕೂಡ ಬಂದು ರಿಪೋರ್ಟನ್ನು ಮಾಡಿಕೊಂಡು ಚುನಾವಣಾ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. 47 ಅತಿ ಸೂಕ್ಷ್ಮ ಹಾಗೂ 76 ಸೂಕ್ಷ್ಮ ಮತಗಟ್ಟೆಗಳು ಈ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರಲಿದ್ದು, ಎಲ್ಲ ಒಂದು ಮತಗಟ್ಟೆಗಳ ಬಳಿ ಸಾಕಷ್ಟು ಬಿಗಿ ಬಂದೋಬಸ್ತನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ನಾಳೆಯ ಮತದಾನಕ್ಕೆ ಚಿಕ್ಕಬಳ್ಳಾಪುರ ಹಾಗೂ ಬೆಂಗಳೂರು ಗ್ರಾಮಾಂತರ ಎರಡೂ ಜಿಲ್ಲೆಗಳು ಕೂಡ ಈ ಒಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಬರಲಿದ್ದು, ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲು ಒಟ್ಟು 19,80,000 ಮತದಾರರು ಇರುವ ಕಾರಣ ಹೆಚ್ಚಿನ ಮತದಾನ ಮಾಡೋದಕ್ಕೂ ಕೂಡ ಈಗಾಗಲೇ ಸಾಕಷ್ಟು ಏನು ಸ್ವೀಪ್ ಮೂಲಕ ಜಿಲ್ಲಾಡಳಿತಗಳು ಸಾಕಷ್ಟು ಜಾಗೃತಿಯನ್ನು ಮೂಡಿಸಿವೆ. ಒಟ್ಟಾರೆ ನಾಳೆಯ ಮತದಾನಕ್ಕೆ ಸಕಲ ಸಿದ್ಧತೆಗಳನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಎರಡೂ ಜಿಲ್ಲೆಗಳು ಕೂಡ ಮಾಡಲಾಗ್ತಿದೆ. ಅಂದರೆ 8 ವಿಧಾನಸಭಾ ಕ್ಷೇತ್ರಗಳಿಗೂ ಕೂಡ 2326 ಮತಗಟ್ಟೆಗಳು ಬರಲಿದ್ದು, ಎಲ್ಲ ಮತಗಟ್ಟೆಗಳಲ್ಲೂ ಕೂಡ ವ್ಯವಸ್ಥೆಗಳನ್ನು ಮಾಡಲಾಗಿದ್ದು, ಚುನಾವಣಾ ಸಿಬ್ಬಂದಿಯನ್ನು ಕಳಿಸ್ಕೊಡೋದಕ್ಕೆ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುವಂಥದ್ದು. ವೀಣಾ, ಥ್ಯಾಂಕ್ ಯು ರವಿ, ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.